ಸುತ್ತಲಿ ಜ್ಞಾನವೆಂಬ ಬೆಳಕಿನ ಸುಧೆ, ಹೂವಂತ ಮನಕ್ಕೆ ನೀ ಸಿಹಿ ಜೇನು, ಪ್ರತಿ ಮೊದಲ ಮಾತು ನಿನದಲ್ಲವೇನು. ಶಾರದೆ ಓ ಶಾರದೆ, ಶಾರದೆ ಓ ಶಾರದೆ. ಸಹಿಸೋ ಎಲ್ಲರ ಪ್ರೀತಿಸೋ ಮನವನ್ನು ನೀಡು, ನಾನು ನನ್ನದೆನ್ನು ಅಜ್ಞಾನ ಅಳಿಸೋ ಬುದ್ಧಿಯನ್ನು ನೀ ಕೊಡು. ಅರಿವಿನ ಹಾದಿಯಲ್ಲಿ ನಡೆಸಿ ಕಲಿಸಿ ನಮ್ಮನ್ನು ಹರಸಿ ಬೆಳೆಸಿ ಆಶೀರ್ವಾದಿಸಿ. ಜ್ಞಾನಕ್ಕೆ ಭೇದ ಇಲ್ಲ, ಪರಿಪೂರ್ಣ ಯಾರಿಲ್ಲ, ಸವಿನಯ ಬದುಕು ನಮ್ಮದಾಗಿಸೋ, ಸವಿನಯ ಬದುಕು ನಮ್ಮದಾಗಿಸೋ. ಶಾರದೆ ಓ ಶಾರದೆ, ಶಾರದೆ ಓ ಶಾರದೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ, ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, दीपज्योतिर्नमोस्तुते. दीपज्योतिः परब्रह्म, दीपज्योतिर्जनार्दनः, दीपज्योतिः परब्रह्म, दीपज्योतिर्जनार्दनः. दीपो हरतु मे पापम्, सन्ध्यादीपनमोस्तुते. ओ दीप ब्रह्मरूपस्त्वं ज्योतिषां प्रभुरव्ययः. Today we are celebrating Sharda Puja in our school. Firstly, I would like to call Srimati Nitya ma'am to give some information regarding Saraswati Puja. सरस्वती नमस्तुभ्यं वरदे कामरूपिणी, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮೊದಲಿಗೆ ವಿದ್ಯೆಗೆ ಅಧಿಪತಿಯಾದ ಸರಸ್ವತಿ ಮಾತೆಯನ್ನು ಮನಸಾರೆ ಸ್ಮರಿಸುತ್ತಾ ವೇದಿಕೆ ಮೇಲಿರುವ ಸಭಾ ಅಧ್ಯಕ್ಷರೇ, ಗಣ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ವೀಣಾಪಾಣಿ ಪುಸ್ತಕಧಾರಣಿಯಾದ ಸರಸ್ವತಿ ದೇವಿ ವಿದ್ಯೆ ಮತ್ತು ಕಲೆಯ ಪ್ರತಿರೂಪ. ವಿದ್ಯೆ ಎಂದರೆ ಕೇವಲ ಪುಸ್ತಕದ ಮಾಹಿತಿಯಲ್ಲ, ಜೊತೆಗೆ ವಿವೇಕ, ಬುದ್ಧಿವಂತಿಕೆ, ಜ್ಞಾನ, ತಿಳುವಳಿಕೆ, ಸಂಸ್ಕೃತಿ, ಕಲೆ ಎಲ್ಲವನ್ನೂ ಒಳಗೊಂಡಿದೆ. ಉತ್ತಮ ಮಾನವನಾಗಲು ಹಣವಿಲ್ಲದೆ ಹೋದರೂ ಈ ಎಲ್ಲ ಗುಣಗಳು ಅಗತ್ಯವಾಗಿ ಬೇಕು. ಇದಕ್ಕೆ ಹಿರಿಯರು ಗುಣ ನೋಡಿ ಗೆಳೆತನ ಮಾಡು ಎನ್ನುವ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ವಿದ್ಯೆ ದೇವಿಯನ್ನು ಆರಾಧಿಸುವ ಮೂಲಕ ವಿದ್ಯೆ ವಿವೇಕವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಜೊತೆಗೆ ಮಾತೆಯ ಆರಾಧನೆಯಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಲು ಪೂರಕವಾಗುತ್ತದೆ. ಸಮಸ್ತ ಬ್ರಹ್ಮಾಂಡ ಜ್ಞಾನ ಸಂಪನ್ನೆಯಾದ ಸರಸ್ವತಿ ಮಾತೆಯನ್ನು ಜ್ಞಾನವನ್ನು ವಿದ್ಯೆಯನ್ನು ಅನುಗ್ರಹಿಸು ಎಂದು ಹೇಳುತ್ತಾ ಇಂದು ನಮ್ಮ ಶಾಲೆಯಲ್ಲಿ ದೇವಿಯನ್ನು ಪೂಜಿಸುತ್ತಾ ಪ್ರಾರ್ಥಿಸೋಣ. ಧನ್ಯವಾದಗಳು. Thank you Nitya ma'am to give some information regarding Saraswati Puja. Next I would like to call Srimati Suchitra ma'am on the dais to welcome you all. Mule sthite Gauri Narayani Namostute. Good morning one and all present here. Today we are gathering to celebrating Sharda Puja 2024 and 2025 in our school. I take an opportunity to welcome you all in the dais and off the dais.
for this beautiful occasion. Firstly, I would like to welcome our school administrator, Mr. Hemant Kumar sir. And also दिखते